ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿಕಾಕಸ್ ಟೌನಿನ 125th ಆ್ಯನಿವರ್ಸರಿ ಸೆಲೆಬ್ರೇಷನ್ ನೋಡೋಣ. ಸೊ ಮೇ 31ಗೆ 125 ಇಯರ್ಸ್ ಆಯಿತು ಸಿಕಾಕಸ್ ಟೌನ್ ಫಾರ್ಮ್ ಆಗಿ. ಸೊ ಅದರ ಪ್ರಯುಕ್ತ ಅವತ್ತು ಫುಲ್ ಡೇ ಬುಕ್ಮಲಾರ್ ಪಾರ್ಕ್ ಅಂತ ಟೌನಿನ ಒಂದು ಸೆಂಟರ್ ಪಾಯಿಂಟ್, ಅಲ್ಲಿ ಇವೆಂಟ್ಸ್ ಇತ್ತು. ಸ್ಟೇಜ್ ಪ್ರೋಗ್ರಾಮ್ಸ್, ಮಕ್ಕಳಿಗೆ ಗೇಮ್ಸ್, ಫೇಸ್ ಪೇಂಟಿಂಗ್, ಗಿಫ್ಟ್ಸ್ ಎಲ್ಲ ಇತ್ತು, ಮತ್ತು ಫುಡ್ ಸ್ಟ್ರೀಟ್. ಹಾಗೆ ಅವತ್ತು ಓಡಾಡಲಿಕ್ಕೆ ಟೌನಲ್ಲಿ ಫ್ರೀ ಟ್ರಾಲಿಗಳ ಅರೇಂಜ್ಮೆಂಟ್ ಇತ್ತು. ಸೊ ತುಂಬ ಪಿಕಪ್ ಪಾಯಿಂಟ್ಸ್ ಮೆನ್ಷನ್ ಮಾಡಿದರು. ಅಲ್ಲಿಂದ ಈ ಪಾರ್ಕಿಗೆ ಫುಲ್ ಡೇ ಟ್ರಾಲಿ ಪಿಕ್ ಆ್ಯಂಡ್ ಡ್ರಾಪ್ ಅರೇಂಜ್ಮೆಂಟ್ ಇತ್ತು. ಹಾಗಾಗಿ ಯಾವುದೇ ಪಾರ್ಕಿಂಗ್ ಪ್ರಾಬ್ಲಮ್ ಏನೂ ಇರಲಿಲ್ಲ. ರಾತ್ರಿ 9 ಗಂಟೆಗೆ ಫೈರ್ ವರ್ಕ್ಸ್ ಇತ್ತು, ಅದಾಗಿ ಇವೆಂಟ್ ಎಂಡ್ ಆಯಿತು. ಹಾಗೆ ಇವತ್ತಿನ ಸ್ಪೆಷಲ್ ಏನಿತ್ತಂದರೆ ಡಾಗ್ ರೇಸ್ ಮತ್ತು ಪಿಗ್ ರೇಸ್ ಇತ್ತು. ಪ್ರತಿ 15 ನಿಮಿಷಕ್ಕೆ ಒಂದು ಶೋ ಇತ್ತು. ಡಾಗ್ ರೇಸ್ ನಾವೆಲ್ಲ ನೋಡಿರ್ತೀವಿ, ಆದರೆ ಪಿಗ್ ರೇಸ್ ತುಂಬ ಚೆನ್ನಾಗಿತ್ತು. ನನಗಂತೂ ಹೊಸ್ತು, ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು. ಯಾಕೆ ಪಿಗ್ ರೇಸ್ ಅರೇಂಜ್ ಮಾಡಿದ್ರಂದರೆ, ಮುಂಚೆ ಸಿಕಾಕಸಲ್ಲಿ ಎಲ್ಲ ಜನಗಳೆಲ್ಲ ಬಂದು ಸೆಟ್ಲಾಗೋ ಮುಂಚೆ ಇಲ್ಲಿ ತುಂಬ ಪಿಗ್ ಫಾರ್ಮ್ಸ್ಗಳಿತ್ತಂತೆ, ಅಂದರೆ ಹಂದಿ ಫಾರ್ಮ್ಸ್ಗಳಿತ್ತು. ಆ ನೆನಪಿಗೋಸ್ಕರ ಈ ಥರ ಪಿಗ್ ರೇಸ್ ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಿ ಗೇಟ್ ತೆಗೆದ ತಕ್ಷಣ ಎಲ್ಲ ಹಂದಿ ಮರಿಗಳು ಆ ಟ್ರ್ಯಾಕಲ್ಲಿ ಓಡಿ ಆಮೇಲೆ ಆ ಲೈನ್ನ ಕಂಪ್ಲೀಟ್ ಮಾಡಿ ಬರೋದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು. ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.